ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQ GKಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ SSC ಎಕ್ಸಾಮ್, RPF ಎಕ್ಸಾಮ್, ALP ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದೀರೋ ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆಯ ಸಾಮಾನ್ಯ ಅಧ್ಯಯನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IQ GK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಮತ್ತು ಇನ್ನೂ ಯಾರು ನಮ್ಮ ರೈಲ್ವೆಯ ಪಾರ್ಟ್ 6 ವಿಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1, ಕಬಡ್ಡಿಯ ಮೂಲ ಯಾವ ದೇಶದ್ದು? ಆಪ್ಷನ್ ನಂಬರ್ A ಕೊರಿಯಾ, ಆಪ್ಷನ್ ನಂಬರ್ B ಭಾರತ, ಆಪ್ಷನ್ ನಂಬರ್ C ಅಮೇರಿಕಾ, ಆಪ್ಷನ್ ನಂಬರ್ D ಈಜಿಪ್ಟ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ B ಭಾರತ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2, ಭಾರತ ಸಂವಿಧಾನ ಸಭೆಯು ರಾಷ್ಟ್ರೀಯ ಧ್ವಜವನ್ನು ಯಾವಾಗ ಅಂಗೀಕರಿಸಿತು? ಆಪ್ಷನ್ ನಂಬರ್ A ನವೆಂಬರ್ 26, 1949, ಆಪ್ಷನ್ ನಂಬರ್ B ಜುಲೈ 26, 1947, ಆಪ್ಷನ್ ನಂಬರ್ C ಜುಲೈ 22, 1947, ಆಪ್ಷನ್ ನಂಬರ್ D ಆಗಸ್ಟ್ 15, 1947. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ C ಜುಲೈ 22, 1947ರಂದು ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಿತು ಫ್ರೆಂಡ್ಸ್. ಪ್ರಶ್ನೆ 3, ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಆಪ್ಷನ್ ನಂಬರ್ A ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ನಂಬರ್ B ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ನಂಬರ್ C SC ಮುಖರ್ಜಿ, ಆಪ್ಷನ್ ನಂಬರ್ D ಡಾಕ್ಟರ್ ರಾಧಾಕೃಷ್ಣನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ A ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 4, ಕೈಲಾಸ ಪರ್ವತವನ್ನು ನಡಗಿಸುವ ರಾವಣ ಯಾವ ಗುಹೆಯಲ್ಲಿದೆ? ಆಪ್ಷನ್ ನಂಬರ್ A ಉದಯಗಿರಿ ಗುಹೆಗಳು, ಆಪ್ಷನ್ ನಂಬರ್ B ಜುನಾಗಢದ ಗುಹೆಗಳು, ಆಪ್ಷನ್ ನಂಬರ್ C ಬಾಘ್ ಗುಹೆಗಳು, ಆಪ್ಷನ್ ನಂಬರ್ D ಎಲ್ಲೋರಾ ಗುಹೆಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ D ಎಲ್ಲೋರಾ ಗುಹೆಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5, ಕೆಳಗಿನವುಗಳಲ್ಲಿ ಯಾವುದು ದೇವಧರ್ ಟ್ರೋಫಿಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ A ಕ್ರಿಕೆಟ್, ಆಪ್ಷನ್ ನಂಬರ್ B ಗಾಲ್ಫ್, ಆಪ್ಷನ್ ನಂಬರ್ C ಬ್ಯಾಡ್ಮಿಂಟನ್, ಆಪ್ಷನ್ ನಂಬರ್ D ಸ್ನೂಕರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ A ಕ್ರಿಕೆಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ದೇವಧರ್ ಟ್ರೋಫಿ ಕ್ರಿಕೆಟ್ಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 6, ಬಂಗಾಳದ ಯಾವ ಗವರ್ನರ್ ಸರ್ಕಾರದ ಡಬಲ್ ರೂಲ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದರು? ಆಪ್ಷನ್ ನಂಬರ್ A ವಾರನ್ ಹೆಸ್ಟಿಂಗ್ಸ್, ಆಪ್ಷನ್ ನಂಬರ್ B ರಾಬರ್ಟ್ ಕ್ಲೈವ್, ಆಪ್ಷನ್ ನಂಬರ್ C ವಿಲಿಯಂ ಬೆಂಟಿಕ್, ಆಪ್ಷನ್ ನಂಬರ್ D ಲಾರ್ಡ್ ಕಾರ್ನ್ ವಾಲಿಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ B ರಾಬರ್ಟ್ ಕ್ಲೈವ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಸರ್ಕಾರದ ಡಬಲ್ ರೂಲ್ ವ್ಯವಸ್ಥೆಯನ್ನು ಪ್ರಾರಂಭಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 7, ಕೆಳಗಿನವುಗಳಲ್ಲಿ ಯಾವುದು ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿದೆ ಸಾಗರದ ಹರಿವು? ಆಪ್ಷನ್ ನಂಬರ್ A ಗಲ್ಫ್ ಸ್ಟ್ರೀಮ್, ಆಪ್ಷನ್ ನಂಬರ್ B ಬೆಂಗುಲಾ ವಿಭಾಗ, ಆಪ್ಷನ್ ನಂಬರ್ C ಸೂಜಿ ವಿಭಾಗ, ಆಪ್ಷನ್ ನಂಬರ್ D ಅಲಾಸ್ಕಾ ವಿಭಾಗ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ A ಗಲ್ಫ್ ಸ್ಟ್ರೀಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 8, ಭಾರತೀಯ ಸಂವಿಧಾನದ ಭಾಗ 3 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ A ಪೌರತ್ವ, ಆಪ್ಷನ್ ನಂಬರ್ B ಚುನಾವಣೆಗಳು, ಆಪ್ಷನ್ ನಂಬರ್ C ಮೂಲಭೂತ ಹಕ್ಕುಗಳು, ಆಪ್ಷನ್ ನಂಬರ್ D ಮೂಲಭೂತ ಕರ್ತವ್ಯಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ C ಮೂಲಭೂತ ಹಕ್ಕುಗಳು. ಇದು ಭಾಗ 3ಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 9, ಮಾವೋರಿ ಜನರು ಈ ಕೆಳಗಿನ ಯಾವ ದೇಶಗಳಿಂದ ಬಂದವರು? ಆಪ್ಷನ್ ನಂಬರ್ A ಚಿಲಿ, ಆಪ್ಷನ್ ನಂಬರ್ B ಮೆಕ್ಸಿಕೋ, ಆಪ್ಷನ್ ನಂಬರ್ C ನ್ಯೂಜಿಲ್ಯಾಂಡ್, ಆಪ್ಷನ್ ನಂಬರ್ D ದಕ್ಷಿಣ ಆಫ್ರಿಕಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ C ನ್ಯೂಜಿಲ್ಯಾಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮಾವೋರಿ ಜನರು ಇವರು ನ್ಯೂಜಿಲ್ಯಾಂಡಿಂದ ಬರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 10, ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿ ಯಾವ ಸ್ಥಳದಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ನೀಡುತ್ತಾರೆ? ಆಪ್ಷನ್ ನಂಬರ್ A ಬಾಂಬೆ, ಆಪ್ಷನ್ ನಂಬರ್ B ದೆಹಲಿ, ಆಪ್ಷನ್ ನಂಬರ್ C ಲಾಹೋರ್, ಆಪ್ಷನ್ ನಂಬರ್ D ಕೋಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಬಾಂಬೆಯಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಗಾಂಧೀಜಿಯವರು ಹೊರಡಿಸುತ್ತಾರೆ ಫ್ರೆಂಡ್ಸ್.
ಪ್ರಶ್ನೆ 11 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನವನ್ನು ಯಾವಾಗ ನಡೆಸಲಾಯಿತು? ಆಪ್ಷನ್ ನಂಬರ್ ಎ 1903, ಆಪ್ಷನ್ ನಂಬರ್ ಬಿ 1858, ಆಪ್ಷನ್ ನಂಬರ್ ಸಿ 1916, ಆಪ್ಷನ್ ನಂಬರ್ ಡಿ 1885. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ 1885ರಲ್ಲಿ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೀತದೆ ಫ್ರೆಂಡ್ಸ್. ಪ್ರಶ್ನೆ 12 ಕೆಳಗಿನ ಯಾವ ಶಾಲುಗಳನ್ನು ಹಿಮಾಲಯದಲ್ಲಿ ಕಾಡು ಚರ್ಮದ ಉಣ್ಣೆಯಿಂದ ತಯಾರಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ ವಸ್ತು ಜಮ್ದಾನಿ ಶಾಲ್, ಆಪ್ಷನ್ ನಂಬರ್ ಬಿ ಶಹತೂಷ್ ಶಾಲ್, ಆಪ್ಷನ್ ನಂಬರ್ ಸಿ ಸುಜೇನ್ ಕಸೂತಿ ಶಾಲ್, ಆಪ್ಷನ್ ನಂಬರ್ ಡಿ ಪೆತಕ್ಕುಲಿ ಶಾಲು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಶಹತೂಷ್ ಶಾಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13 ಭಾರತದಲ್ಲಿ ರಾಷ್ಟ್ರೀಯ ಏಕೀಕರಣ ಮಂಡಳಿಯ ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ ಪ್ರಧಾನಮಂತ್ರಿ, ಆಪ್ಷನ್ ನಂಬರ್ ಬಿ ಸ್ಪೀಕರ್, ಆಪ್ಷನ್ ನಂಬರ್ ಸಿ ಅಧ್ಯಕ್ಷರು, ಆಪ್ಷನ್ ನಂಬರ್ ಡಿ ಮುಖ್ಯಮಂತ್ರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಪ್ರಧಾನಮಂತ್ರಿಯವರು ಭಾರತದ ರಾಷ್ಟ್ರೀಯ ಏಕೀಕರಣದ ಮಂಡಳಿಯ ಅಧ್ಯಕ್ಷರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 14 ಜಾಟ್ ಜಾತಿ ಪ್ಲೇಟೋ ಎಂದು ಯಾರನ್ನು ಕರೆಯಲಾಯಿತು? ಆಪ್ಷನ್ ನಂಬರ್ ಎ ಲಕ್ಷ್ಮಣ್ ನಾಯಕ್, ಆಪ್ಷನ್ ನಂಬರ್ ಬಿ ಕಿಂಗ್ ಸೂರಜ್ ಮಲ್, ಆಪ್ಷನ್ ನಂಬರ್ ಸಿ ರಾಣಿ ಗೈದಿನಿ ಹೂ, ಆಪ್ಷನ್ ನಂಬರ್ ಡಿ ಬಿರ್ಸಾ ಮುಂಡಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕಿಂಗ್ ಸಿರಾಜ್ ಮಹಲನ್ನು ಜಾತಿ ಪ್ಲೇಟೋ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 15 ಕೆಳಗಿನ ಯಾವ ಕ್ರೀಡೆಯು ಆಡುವಾಗ ಒಗ್ಗಟ್ಟನ್ನು ತೋರಿಸುತ್ತದೆ? ಆಪ್ಷನ್ ನಂಬರ್ ಎ ಬ್ಯಾಸ್ಕೆಟ್ಬಾಲ್, ಆಪ್ಷನ್ ನಂಬರ್ ಬಿ 100 ಮೀಟರ್ ಸ್ಪ್ರಿಂಟ್, ಆಪ್ಷನ್ ನಂಬರ್ ಸಿ ಗೋಲ್ ಥ್ರೋ, ಆಪ್ಷನ್ ನಂಬರ್ ಡಿ ಲಾಂಗ್ ಜಂಪ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಬ್ಯಾಸ್ಕೆಟ್ಬಾಲ್ ಬಂದ್ಬಿಟ್ಟು ಇದು ಈ ಆಟವನ್ನು ಆಡುವಾಗ ಒಗ್ಗಟ್ಟನ್ನು ತೋರಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 16 ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿ ಉದ್ದದ ಪರ್ವತ ಶ್ರೇಣಿಯಾಗಿದೆ? ಆಪ್ಷನ್ ನಂಬರ್ ಎ ಆಲ್ಪ್ಸ್, ಆಪ್ಷನ್ ನಂಬರ್ ಬಿ ಯುರಲ್ಸ್, ಆಪ್ಷನ್ ನಂಬರ್ ಸಿ ಆ್ಯಂಡೀಸ್, ಆಪ್ಷನ್ ನಂಬರ್ ಡಿ ಹಿಮಾಲಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಆ್ಯಂಡೀಸ್ ಪರ್ವತ ಬಂದ್ಬಿಟ್ಟು ಇದು ವಿಶ್ವದ ಅತಿ ಉದ್ದದ ಪರ್ವತ ಶ್ರೇಣಿಯಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 17 ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ವಿಶ್ವ ಬ್ಯಾಂಕ್ ಅಂದರೆ ವರ್ಲ್ಡ್ ಬ್ಯಾಂಕ್, ಆಪ್ಷನ್ ನಂಬರ್ ಬಿ ಅಂತಾರಾಷ್ಟ್ರೀಯ ಕರೆನ್ಸಿ ಬ್ಯಾಂಕ್, ಆಪ್ಷನ್ ನಂಬರ್ ಸಿ ಏಷ್ಯನ್ ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್, ಆಪ್ಷನ್ ನಂಬರ್ ಡಿ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಬ್ಯಾಂಕ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ವಿಶ್ವ ಬ್ಯಾಂಕ್ ಅಂತ ಕರೀತಾರೆ ಫ್ರೆಂಡ್ಸ್ ಅಭಿವೃದ್ಧಿ ಬ್ಯಾಂಕನ್ನು. ಪ್ರಶ್ನೆ 18 ಪರಿಧಿಯೊಳಗಿನ ಕಾಂತೀಯ ಕ್ಷೇತ್ರದ ರೇಖೆಗಳು ಯಾವ ರೂಪದಲ್ಲಿರುತ್ತವೆ? ಆಪ್ಷನ್ ನಂಬರ್ ಎ ಲಂಬ ರೇಖೆಗಳು, ಆಪ್ಷನ್ ನಂಬರ್ ಬಿ ಸಮಾನಾಂತರ ನೇರ ರೇಖೆಗಳು, ಆಪ್ಷನ್ ನಂಬರ್ ಸಿ ಪ್ರತಿಫಲಿಸುವ ಸಾಲುಗಳು, ಆಪ್ಷನ್ ನಂಬರ್ ಡಿ ಕೋನೀಯ ರೇಖೆಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಸಮಾನಾಂತರ ನೇರ ರೇಖೆಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 19 ಸರಕು ಮತ್ತು ಸೇವೆಗಳ ಪೂರೈಕೆಗಾಗಿ ಜಾತಿ ಮತ್ತು ಗ್ರಾಮ ಸಮುದಾಯದ ನಡುವಿನ ವ್ಯವಸ್ಥೆಯನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ನಿರ್ಮಾಣ ವ್ಯವಸ್ಥೆ, ಆಪ್ಷನ್ ನಂಬರ್ ಬಿ ಜೆಂಕ್ಯಾರ್ಡ್ ಸಿಸ್ಟಮ್, ಆಪ್ಷನ್ ನಂಬರ್ ಸಿ ಸಿಕ್ವೆಸ್ಟ್ ಸಿಸ್ಟಮ್, ಆಪ್ಷನ್ ನಂಬರ್ ಡಿ ಉಪಸ್ಥಿತಿ ವ್ಯವಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಉಪಸ್ಥಿತಿ ವ್ಯವಸ್ಥೆ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 20 ಭಾರತೀಯ ಸಂವಿಧಾನದ 51A ವಿಧಿಯಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? ಆಪ್ಷನ್ ನಂಬರ್ ಎ 19 ಕರ್ತವ್ಯಗಳು, ಆಪ್ಷನ್ ನಂಬರ್ ಬಿ 20 ಕರ್ತವ್ಯಗಳು, ಆಪ್ಷನ್ ನಂಬರ್ ಸಿ 11 ಕರ್ತವ್ಯಗಳು, ಆಪ್ಷನ್ ನಂಬರ್ ಡಿ 16 ಕರ್ತವ್ಯಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 11 ಕರ್ತವ್ಯಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. 51ನೇ ವಿಧಿಯಲ್ಲಿ 11 ಕರ್ತವ್ಯಗಳು ಇವೆ ಫ್ರೆಂಡ್ಸ್. ಪ್ರಶ್ನೆ 21 ಸೆಲ್ಯುಲಾರ್ ಉಸಿರಾಟದ ಸಮಯದಲ್ಲಿ ಬಿಡುಗಡೆಯಾದ ಸಂಶ್ಲೇಷಿತ ಅಣುವನ್ನು ಏನೆಂದು ಕರೆಯಲಾಗುತ್ತಾರೆ? ಆಪ್ಷನ್ ನಂಬರ್ ಎ ಶಕ್ತಿ, ಆಪ್ಷನ್ ನಂಬರ್ ಬಿ ATP, ಆಪ್ಷನ್ ನಂಬರ್ ಸಿ ಪ್ಲಾಟ್ಲೆಟ್, ಆಪ್ಷನ್ ನಂಬರ್ ಡಿ ಗ್ಲೂಕೋಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ATP ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 22 1946ರಲ್ಲಿ ರಚನೆಯಾದ ಮಧ್ಯಂತರ ಸರ್ಕಾರದ ರಕ್ಷಣಾ ಮಂತ್ರಿ ಯಾರು? ಆಪ್ಷನ್ ನಂಬರ್ ಎ ಜೋಗೀಂದ್ರನಾಥ್ ಮಂಡಲ್, ಆಪ್ಷನ್ ನಂಬರ್ ಬಿ ಸರ್ದಾರ್ ಬಲದೇವ್ ಸಿಂಗ್, ಆಪ್ಷನ್ ನಂಬರ್ ಸಿ ಜಗಜೀವನ್ ರಾಮ್, ಆಪ್ಷನ್ ನಂಬರ್ ಡಿ
ಜವಾಹರ್ಲಾಲ್ ನೆಹರು. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಸರ್ದಾರ್ ಬಲ್ದೇವ್ ಸಿಂಗನ್ನು 1946ರಲ್ಲಿ ಮಧ್ಯಂತರ ಸರ್ಕಾರದ ರಕ್ಷಣಾ ಸಚಿವರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 23. ಈ ಕೆಳಗಿನ ಯಾವ ನದಿಗಳು ಪೆನಿನ್ಸುಲರ್ ಭಾರತದಲ್ಲಿ ಅತಿ ದೊಡ್ಡ ಜಲಾನಯನ ಪ್ರದೇಶವನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ಗಂಗಾ ನದಿ, ಆಪ್ಷನ್ ನಂಬರ್ ಬಿ ಗೋದಾವರಿ ನದಿ, ಆಪ್ಷನ್ ನಂಬರ್ ಸಿ ಕಾವೇರಿ ನದಿ, ಆಪ್ಷನ್ ನಂಬರ್ ಡಿ ನರ್ಮದಾ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಗೋದಾವರಿ ನದಿಯನ್ನು ಪೆನಿನ್ಸುಲರ್ ನದಿ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 24. ಭಾರತದಲ್ಲಿ ಶ್ವೇತ ಕ್ರಾಂತಿಯ ಪಿತಾಮಹ ಯಾರು? ಆಪ್ಷನ್ ನಂಬರ್ ಎ ವರ್ಗೀಸ್ ಕುರಿಯನ್, ಆಪ್ಷನ್ ನಂಬರ್ ಬಿ ಶ್ರೀಧರ್, ಆಪ್ಷನ್ ನಂಬರ್ ಸಿ ಸ್ವಾಮಿನಾಥನ್, ಆಪ್ಷನ್ ನಂಬರ್ ಡಿ ಚಿದಂಬರಂ ಸುಬ್ರಹ್ಮಣ್ಯಂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ವರ್ಗೀಸ್ ಕುರಿಯನನ್ನು ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 25. ಬ್ರಿಟಿಷ್ ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ನಂಬರ್ ಎ ಬಾಂಬೆ, ಆಪ್ಷನ್ ನಂಬರ್ ಬಿ ದೆಹಲಿ, ಆಪ್ಷನ್ ನಂಬರ್ ಸಿ ಮದ್ರಾಸ್, ಆಪ್ಷನ್ ನಂಬರ್ ಡಿ ಕೋಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಮದ್ರಾಸದಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಪ್ರಧಾನ ಕಚೇರಿ ಇದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಫ್ರೆಂಡ್ಸ್.